ವೀಕ್ಷಕರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸೂಚನೆ, ಇದನ್ನು ಗಮನ ಕೊಟ್ಟು ಕೇಳಿ. ನಾನು ಅಂದು ವಿಶೇಷವಾಗಿ ಹೇಳಿರ್ತಕ್ಕಂಥ ಜಪಾನಿನ ಸಮಯದಲ್ಲಿ ಏನಾಯಿತು ಅದೆಲ್ಲ ಸತ್ಯವಾಗಿ ನಡೀತಕ್ಕಂಥ ವಿಚಾರ. ಈಗ ಕೂಡ ವಿಶೇಷವಾಗಿ ಒಂದು ಸತ್ಯ ಘಟನೆಯನ್ನು ಭವಿಷ್ಯಪೂರ್ವಕವಾಗಾದರೂ ಸರಿ, ದೈವತತ್ವವಾಗಾದರೂ ಸರಿ ಅಂದ್ಕೊಳ್ತಕ್ಕಂಥ ವಿಚಾರ, ನಡೀತಕ್ಕಂಥ ವಿಚಾರ, ಎಚ್ಚರಿಕೆಯಿಂದ ಇರಬೇಕಾದ ವಿಚಾರ. ನಿಮಗೆ ಹಣೆ ಬರ ಮೊದಲಿಂದ ನಾವು ಹೇಳ್ತಾ ಬಂದಿರೋದು ಆಗುಹೋಗುಗಳು ನಡೀತಾ ಇರುತ್ತೆ. ಆಗುಹೋಗುಗಳು ನಡೀತಾ ಇರಬೇಕಾದ ಸಮಯದಲ್ಲಿ ಹೇಳಬೇಕಾದ್ದು, ಎಚ್ಚರಿಕೆ ಕೊಡಬೇಕಾದ್ರೂ ಮುಂದಾಲೋಚನೆಯನ್ನು ಪಟ್ಟು ಶಾಸ್ತ್ರ ಸಂಪ್ರದಾಯಕ್ಕಿಂತ ನಿಜವಾದ ದೈವ ರಹಸ್ಯ ಅಂತ ಕೆಲವೊಂದು ಸಮಯದಲ್ಲಿ ಇಂತಿಂಥ ವಿಚಾರಗಳನ್ನು ಇಂತಿಂಥವರಿಗೆ ತಿಳಿಸಬೇಕು ಅನ್ನೋದು ನಮ್ಮ ಧರ್ಮ. ಈ ಶನಿವಾರದಂದು ಪ್ರಕಟಸ್ಪೂರ್ವಕವಾಗಿ ಮಾಡ್ತಕ್ಕಂಥ ವಿಚಾರದಲ್ಲಿ ನಾವು ಸ್ಮರಣೆ ಮಾಡ್ಕೋಬೇಕಾದ ಶನೇಶ್ವರನು. ಈಗ ನಾನು ನಿಮಗೆ ಹೇಳ್ತಕ್ಕಂಥ ವಿಚಾರ ಗಂಭೀರವಾಗಿ ಕೇಳ್ತಕ್ಕಂಥದ್ದು, ಬಹಳ ಗಂಭೀರವಾಗಿ ಕೇಳ್ತಕ್ಕಂಥದ್ದು. ಚೈನಾ ದೇಶದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಭೂಕಂಪ ಒಳಭಾಗದಲ್ಲಿರ್ತಕ್ಕಂಥ ರಂಧ್ರವನ್ನು, ಒಳಭಾಗದಲ್ಲಿರ್ತಕ್ಕಂಥ ನೀರನ್ನು ಹೆಚ್ಚಿಸುತ್ತೆ. ಸುಮಾರು 50,000 to 60,000 ಇಂದ ಹಿಡಿದು 1 ಲಕ್ಷ 2 ಲಕ್ಷದವರೆಗೂ ಜನಗಳನ್ನು ಅಲ್ಲಿಂದ ಸ್ಥಾನಪಲ್ಲಟನ ಮಾಡತಕ್ಕಂಥ ಅವಕಾಶಗಳು ನಡೆಯುತ್ತೆ. ಈ ಗರ್ಭಶೇಷ ಅಂದರೆ ಇಡೀ ಚೈನಾದ ಮಧ್ಯಭಾಗದಲ್ಲಿರ್ತಕ್ಕಂಥ ಈ ಗರ್ಭಶೇಷ ಶನೇಶ್ವರನು ಆವರಣ ಸ್ವರೂಪದಲ್ಲಿ ತಾನು ವಕ್ರದೃಷ್ಟಿಯನ್ನು ಮೀರ್ತಕ್ಕಂಥದ್ದೇ ಆ ಉತ್ತರ ಭಾಗ. ಸೂರ್ಯನು ಆ ಉತ್ತರ ಭಾಗದಲ್ಲಿ ಗುರು ಜೊತೆಗೆ ಸೇರಿದಾಗ ಬಹಳ ಚೆನ್ನಾಗಿ ತಾಪಮಾನ ಕೊಡ್ತಾ ಇದ್ದ. ಈಗ ನೀರಿನ ಅಂಶ ಶನೇಶ್ವರನು ಅಂದರೆ 2 ಫೇಸ್ ಆಫ್ ಅ ಸಿಂಗಲ್ ಕಾಯಿನ್. ಸೂರ್ಯ ತಂದೆ ಬರದೇ ಇದ್ರೆ ಮಗ ಎಂಟ್ರಿ, ಮಗ ನೀರಿನ ಮುಖಾಂತರವಾಗಿ ಎಂಟ್ರಿ. ಕನ್ಯಾ ರಾಶಿಯಲ್ಲಿ ಕೂತಿರ್ತಕ್ಕಂಥ ಆ ಬುಧ ಸ್ಥಿರನಾಗಿರ್ತಕ್ಕಂಥ ಬುಧರ ಮನೆಯಲ್ಲಿ ನೀರಿನ ಅಂಶವಾಗಿ ಮೀನ ರಾಶಿಯನ್ನು ನೋಡಿದಾಗ ಮೀನ ರಾಶಿಯಲ್ಲಿರ್ತಕ್ಕಂಥ ನೀರು ಉಕ್ಕತ್ತೆ. ನೀರು ಉಕ್ಕಿದಾಗ ಚೈನಾ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಭಾರತ ದೇಶದ ಸಂಸ್ಕಾರ ಪ್ರಕಾರವಾಗಿ ಮೇಲ್ಭಾಗ ಉತ್ತರ ಚೈನಾ, ಆ ಚೈನಾನಲ್ಲಿ ಬರ್ತಕ್ಕಂಥ ಒಳಭಾಗದ ನೀರು ಹೆಚ್ಚಾಗದಾಗ ಜನಸ್ಥಾನ ಪಲ್ಲಟನ, ಹೆಚ್ಚು ನೀರು ಬರುತ್ತೆ. ಇದರಲ್ಲಿ ನಾನು ನಿಮ್ಗೊಂದು 4-5 ದಿವಸದಿಂದ ಮೇ 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 ಅಂತ ಹೇಳ್ತಾ ಇದ್ದೆ. ಮೇ ಬಿ ಅನ್ನೋದಲ್ಲ, ಮೇ. ಆ ಮೇ ಅಂದರೆ ಮೇ ಮಾಸದಲ್ಲಿ ಆಗ್ತಕ್ಕಂಥ ಅನಾಹುತಗಳು. ನಾನು ಯಾವತ್ತಾದರೂ ಒಂದು ವಿಚಾರವನ್ನು ಹೇಳಿದಾಗ ದೇವರು ಅನ್ನೋ ಒಬ್ಬನಿದ್ದಾನೆ, ಹೌದಾ? ನಾವೇನು ಹೇಳ್ತೀವಿ, ಈ ಒಂದು ಮೇ ತಿಂಗಳು ಅಂದರೆ ಅವ್ನು ಏನು ಮಾಡ್ತಾನೆ, ಜೂನ್ಗೆ ಹಾಕ್ಬೋದು, ಅಥವಾ ಮೇನಲ್ಲೇ ಎಂಡಿಂಗಲ್ಲಿ ಇಡ್ಬೋದು, ಮೇ ಸ್ಟಾರ್ಟಿಂಗಲ್ಲಿ ಇಡ್ಬೋದು. ಇಲ್ಲದ್ರೆ ಅವನು ದೇವರಾಗಕ್ಕೆ ಸಾಧ್ಯನಾ? ಅವನೇ ಭಗವಂತ ಆಗಿರೋದ್ರಿಂದ ನಮ್ಮನ್ನು ಭಗವಂತನ ಮಾಡಲ್ಲ ಅವನು. ನಾವು ಬರೀ ದಾರಿಯನ್ನು ತೋರಿಸ್ತಕ್ಕಂಥವ್ರು ಆಗ್ತಾರೆ. ಅದಕ್ಕೋಸ್ಕರ ಏನು ಮಾಡ್ತಾನೆ, ಓಹೋ ಹೀಗೆ ಹೇಳ್ಬಿಡ್ತಾ ಇದ್ದಾರೆ, ಸರಿ ಮಾರ್ಪಡಿಸ್ಬಿಡ್ತೀನಿ ಅಂಥೇಳಿ ಅವನು ಮುಂದಕ್ಕೆ ಹಿಂದಕ್ಕೆ ಹಾಕ್ಬಿಡ್ತಾನೆ. ತಾರೀಕು ನಾವು 6 ಅಂತ ಹೇಳಿದರೆ ಅವನು 15ನೇ ತಾರೀಕು ಹಾಕ್ಕೊಂಡಿರ್ತಾನೆ, ಅಥವಾ ಮುಂದಿನ ತಿಂಗಳು 6ನೇ ತಾರೀಕು ಹಾಕ್ಬೋದು. ನಿಧಾನವಾಗ್ಬೋದು, ತಡವಾಗ್ಬೋದು, ವೇಗವಾಗ್ಬೋದು, ಮೊದಲೇ ಮಾಡಿಬಿಡ್ಬೋದು. ಆದರೆ ನಾವು ಮುಂದಿನ ಭವಿಷ್ಯ ಅಂತ ಹೇಳಿದಾಗ, ವಿಚಾರಗಳನ್ನು ತಿಳ್ಕೊಂಡಾಗ ನೀವುಗಳು ಎಚ್ಚರಿಕೆಯಿಂದ ಇರಬೇಕಾದ ವಿಚಾರಗಳು. ಸರಿಯಾಗಿ ಗಮನ ಕೊಟ್ಟು ಕೇಳ್ಕೊಳ್ಳಿ. ಮಂಗಳೂರು, ಉಡುಪಿ, ವಿಶೇಷವಾಗಿ ಗೋವಾ, ಬಾಂಬೆ, ಇದೆಲ್ಲ ನೀರಿನಲ್ಲಿ ಬಹಳ ಚೆನ್ನಾಗಿ ಮುಳುಗತಕ್ಕಂಥ ವಿಚಾರ, ನೀರು ಉಕ್ತಕ್ಕಂಥ ವಿಚಾರ, ಜನಗಳು ಸಾಲಾಗಿ 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 ಹೋಗ್ತಕ್ಕಂಥ ವಿಚಾರ. ದಡದ ತೀರದಲ್ಲಿ ಬಹಳ ವಿಶೇಷವಾಗಿ ಇರತಕ್ಕಂಥವ್ರು ನೀರಿನ ಅಂಶದಲ್ಲಿ ಹುಷಾರಾಗಿ ಜಾಗೃತರಾಗಿರಬೇಕು. ತಮಿಳುನಾಡಿನ ಭಾಗದಲ್ಲಿ ಇರತಕ್ಕಂಥ ಸಮುದ್ರ ಅಲೆಗಳು ಹೆಚ್ಚಾಗತಕ್ಕಂಥ ವಿಶೇಷ, ಬಿರುಗಾಳಿ ಬರ್ತಕ್ಕಂಥ ವಿಶೇಷ. ಆ ಬಿರುಗಾಳಿ ಹಾಗೀಗಲ್ಲ, ಬಹಳ ಚೆನ್ನಾಗಿ ಬೀಸುತ್ತೆ, ಬಹಳ ವೇಗವಾಗಿ ಬೀಸುತ್ತೆ. ಪ್ರತಿ ಗಂಟೆಗೆ 40, 60, 70, 80, 100, 200 ಕಿಲೋಮೀಟರ್ ಸ್ಪೀಡಲ್ಲಿ ಝನ್ ಬಂದ್ಬಿಡುತ್ತೆ. ಆಗ ತಂಗಾಳಿ ಬಿರುಗಾಳಿ ಆಗೋ ಸಮಯದಲ್ಲಿ ಏನೇನಾಗುತ್ತೆ, ಇದೆಲ್ಲ ಶನಿಯ ಪ್ರಭಾವ. ಅದಕ್ಕೋಸ್ಕರ ಭೂಮಿಯನ್ನು, ಶನಿಗೆ ಸಂಕೇತವಾಗಿ ಭೂಮಿಯನ್ನು ಬುಧ ಅಂತೀವಿ. ಆ ಮಂಗಳ ಗ್ರಹನಾಗಿರ್ತಕ್ಕಂಥ ಮಂಗಳಮೂರ್ತಿಯನ್ನು ಸ್ಮರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಆ ಮಂಗಳಮೂರ್ತಿ ಆಗಿರ್ತಕ್ಕಂಥ ಸುಬ್ರಹ್ಮಣ್ಯನ ಸ್ಮರಣೆ ಮಾಡ್ಕೊಳ್ಳೋ ದಿನವೇ ಈ ಶನಿವಾರ ಅಲ್ವಾ? ಅದಕ್ಕೆ ಇವತ್ತಿನಿಂದ ಆ 1.5 ತಿಂಗಳ ಕಾಲದಲ್ಲಿ ಏನಾದರೂ ಆಗ್ಬೋದು, ಎಷ್ಟಲ್ಲ ಆಗ್ಬೋದು, ಅನಾಹುತಗಳು ಎಷ್ಟು ನಡೆಯುತ್ತೆ ಅಂದರೆ ಸುಬ್ರಹ್ಮಣ್ಯನ ಕಾಪಾಡಬೇಕು. ಧನುರ್ ರಾಶಿಯಿಂದ ಹಿಡಿದು ಮೀನ ರಾಶಿಯವರೆಗೂ, ಮಿಥುನ ರಾಶಿಯವರೆಗೂ. ಅಂದರೆ ಈ 4 ಮನೆ, ಆ 4 ಮನೆಗಳನ್ನು ಕಾಪಾಡ್ತಕ್ಕಂಥದ್ದು ಅಂದರೆ ಅವರಿಗೆ ಘರ್ಷಣೆಗಳು, ಆ ರಾಶಿಗಳಿಗೆ, ಆ ಚಿಕ್ಕಗಳಿಗೆ ಪರಿವರ್ತನೆ. ಅಂದರೆ ನೋಡಿ, ಉತ್ತರದಿಂದ ಹಿಡಿದು ಉತ್ತರ ವಾಯುವ್ಯದವರೆಗೂ, ಉತ್ತರದಿಂದ ಹಿಡಿದು ಪೂರ್ವದ ಅನುಗ್ರಹದಲ್ಲಿ ಅಗ್ನಿ ಮೂಲೆವರೆಗೂ, ಇನ್ನು ಅಗ್ನಿ ಮೂಲೆಯಿಂದ ಹಿಡಿದು ನೀರಿನಲ್ಲಿ ನೈಋತ್ಯ ಮೂಲೆವರೆಗೂ, ನೈಋತ್ಯ ಭಾಗದಿಂದ ಹಿಡಿದು ವಾಯುವ್ಯದವರೆಗೂ ಈ ಭಾಗಕ್ಕೆ ಏನೇನಾಗ್ತಾ. ಅದಕ್ಕೆ 7.5 ಪಂಚಮ ಶನಿ, ಅಷ್ಟಮ ಶನಿ, ಈ ನವನಾಗ ಅನುಗ್ರಹವನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ಯಾರ್ಯಾರ ಸ್ಮರಣೆ ಜನ್ಮ ಶನಿ ಅಂತ ಇರ್ತಾನೋ, 19 ವರ್ಷಗಳ ಶನಿ ಕಾಟವನ್ನು ಇರ್ತಾರೋ, ಇವರೆಲ್ಲ ಪ್ರತಿದಿನ ಆಂಜನೇಯ ನಮಸ್ಕಾರ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇಂಥ ಒಂದು ಸುಬ್ರಹ್ಮಣ್ಯನ ಅಗೇನ್ಸ್ಟ್ ಅಂದರೆ ನಮ್ಮ ಎದುರಾಗಿ ನಿಂತ್ಕೊಳ್ತಕ್ಕಂಥವ್ರು ಯಾರಾದರೂ ಕಾಪಾಡಬಲ್ರ ಅಂದರೆ ಸುಬ್ರಹ್ಮಣ್ಯನ ಭದ್ರವಾಗಿ ಹಿಡ್ಕೊಂಡ್ರೆ ನಿಮಗೆ ಹೋಗಳಿಲ್ಲ, ಅಯ್ಯೋ ಆಗಬಾರ್ದಪ್ಪ ಅಂತ ತಡಿಬೇಕು ಅನ್ನೋದಕ್ಕೆ ಸುಬ್ರಹ್ಮಣ್ಯ ಸಾಕ್ಷಿ ರೂಪ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಈ ಬಂದಾಗ ಆಂಜನೇಯ ಸ್ಮರಣೆ,
ದುಷ್ಟ ಸಂಹಾರ ಮಾಡಬೇಕಾದ್ರೆ ಸುಬ್ರಹ್ಮಣ್ಯ ಸ್ಮರಣೆ, ಎದುರು ಭಾಗದಲ್ಲಿ ಕಷ್ಟವನ್ನು ನಿವಾರಣೆ ಮಾಡತಕ್ಕಂಥ ಸಾಕ್ಷಾತ್ ವಿಷ್ಣುಮೂರ್ತಿಯ ಸ್ಮರಣೆ. ಇದಕ್ಕೋಸ್ಕರ ಈ ಶನೇಶ್ವರನಿಗೆ 3 ಜನಕ್ಕೆ ಮಾತ್ರ ಸಾಕ್ಷಿ ರೂಪ. ಇವರು 3 ಜನ ಕಾಪಾಡ್ತಕ್ಕಂಥದ್ದು ಆಂಜನೇಯ, ಸುಬ್ರಹ್ಮಣ್ಯ, ಮಹಾವಿಷ್ಣು. ಯಾಕೆಂದರೆ ಶನೇಶ್ವರ ಆರಾಧ್ಯ ದೇವ ಸಾಕ್ಷಾತ್ ಮಹಾವಿಷ್ಣು. ಆಂಜನೇಯನಾಗಿರ್ತಕ್ಕಂಥ ಮಿತ್ರಸ್ವರೂಪ. ಯಾಕಂದರೆ ಅವನ್ನ ಕಾಪಾಡಿರ್ತಕ್ಕಂಥವ್ನು ರಾವಣನಿಂದ ತಂದು ತಂದೆಗೆ ಒಪ್ಸಿರೋನು ಆಂಜನೇಯ ಮಿತ್ರಸ್ವರೂಪ. ಎದುರು ನಿಂತ್ಕೊಳ್ಳೋನು ಸುಬ್ರಹ್ಮಣ್ಯ ಅಂಶಸ್ವರೂಪ, ಶಿವನ ಅಂಶ. ಅದಕ್ಕೋಸ್ಕರ ಈ ಎಲ್ಲ ನಾಮಸ್ಮರಣೆ ರುದ್ರಾಂಶದ ಸಂಭೂತವಾಗಿರ್ತಕ್ಕಂಥ ಶನೇಶ್ವರನು ಈ ಮಾತುಗಳನ್ನು ಕೇಳಿ ಸಂತುಷ್ಟಿ ಪಡ್ತಾನೆ. ಇವತ್ತು ನಿಮಗೆ ಒಂದು ಒಳ್ಳೆ ವಿಶೇಷವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಸೋಕ್ಕೆ ಮೊದಲು ಆ ಎಚ್ಚರಿಕೆಯನ್ನು ಕೊಡಬೇಕು ಅಂತ ಹೇಳಿದ್ದೆ. ಎಚ್ಚರಿಕೆ ಚೈನಾ ಭಾಗ ಕೊಟ್ಟಾಯಿತು. ಕಲ್ಕಟ್ಟ ಭಾಗಕ್ಕೆ ಬರೋಣ. ಹಿಮಾಲಯ ಕರಗ್ತಾ ಇದೆ ಅಂತ ಮೊದಲಿಂದ ಹೇಳಿದೆ. ಹಿಮಾಲಯ ವರ್ಷದಲ್ಲಿ ಪ್ರತಿ ವರ್ಷ ಯಾವಾಗಲೂ ಕರಗ್ತಾ ಇದ್ದಿದ್ದು ಎಷ್ಟು? 1 ಅಡಿಗಳು ಮಾತ್ರ. ಅಂದರೆ 1 ಅಡಿ ಇಡೀ ವರ್ಷದಲ್ಲಿ ಕರಗ್ತಾ ಇತ್ತು. ಈಗ 5 ಅಡಿಗಳು 1 ವರ್ಷದಲ್ಲೆಲ್ಲ 1 ತಿಂಗಳಿಗೆ ಕರಗ್ತಾ ಇದೆ ಹಿಮಾಲಯ. ಒಂದೇ 1 ತಿಂಗಳಿಗೆ 5 ಅಡಿಗಳು ಹಿಮಾಲಯ ಕರಗ್ತಾ ಇದೆ ಅಂದರೆ ಎಷ್ಟು ನೀರು ರಭಸವಾಗಿ ಹೊಟ್ಟೋಗ್ತಾ ಇದೆ. ಗಂಗೆ ಬತ್ತೋಗ್ತಾಳೆ. ಗಂಗೆ ನೀರು ಉಕ್ತಾ ಬತ್ತೋಗ್ತಾ ಇದ್ರೆ ಹಿಮಾಲಯ ಕರಗೋದ್ರೆ ಇನ್ನೆಲ್ಲ ಬರುತ್ತೆ ಹಿಮ? ಇನ್ನೆಲ್ಲ ಬರುತ್ತೆ ನೀರು? ಇನ್ನೆಲ್ಲ ಬರ್ತಾಳೆ ಗಂಗೆ? ಎಲ್ಲೋ ಅಲ್ಪ ಸ್ವಲ್ಪ ಲೋಪದೋಷ ಗಂಗೆ ಬತ್ತೋದ್ರೆ ಗತಿ ಏನೋ? ಹಿಮಾಲಯ ಪೂರ್ತಿಯಾಗಿರ್ತಕ್ಕಂಥ ದೇವಮೂಲೆ ನೀರಿನಿಂದ ಪೂರ್ತಿ ವಾಶೌಟ್. ಆ ನೀರೇ ಇರಲ್ಲ. ಆ ಜಾಗ ನೀರಿಲ್ದಿದ್ದಾಗ ಏನು ಮಾಡೋದು? ಅದಕ್ಕೋಸ್ಕರ ಪರದೇಶದ ವಿಶೇಷವಾಗಿರ್ತಕ್ಕಂಥ ಪರಿಸ್ಥಿತಿ ನಮಗೆ ಉಂಟಾಗ್ತಕ್ಕಂಥ ಅವಕಾಶಗಳು. ಅದಕ್ಕೆ ಈ ಮಧ್ಯಂತತಿ ನಾವು ಈಶಾನ್ಯದಲ್ಲಿ ವಾಸವಾಗಿರ್ತಕ್ಕಂಥ ಪರಮೇಶ್ವರನ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು. ಆ ಕಲ್ಕಟ್ಟ ಭಾಗದವರು ಎಲ್ಲರೂ ಕಲ್ಕತ್ತಾ ಕಾಳಿನ ಮತ್ತು ಈಶ್ವರನ ಬಹಳ ಚೆನ್ನಾಗಿ ಸ್ಮರಣೆ ಮಾಡಬೇಕು. ಭಾರತ ದೇಶದಲ್ಲಿರ್ತಕ್ಕಂಥವ್ರು ಕಲ್ಕತ್ತಾ ಕಾಳಿ ಅಂದರೆ ನಮಗೆ ಗೊತ್ತೇ ಇಲ್ಲದೆ ತುಂಗಭದ್ರಾ ಹೇಗೆ ಮಂತ್ರಾಲಯನ ಮುಚ್ಚೋಗಿತ್ತು ಆ ರೀತಿಯಾಗಿ ಕಲ್ಕಟ್ಟ ಮುಚ್ಚೋಗ್ತಾ ಬರುತ್ತೆ. ಡೆಲ್ಲಿ ಯಮುನಾ ಹೇಗೆ ಮುಚ್ಚೋಯ್ತು ಆ ರೀತಿ ನೀರು ಉಕ್ತಾ ಕಲ್ಕತ್ತಾ ಕಾಳಿ ದೇವಸ್ಥಾನದೊಳಗೆ ಗರ್ಭಗುಡಿಯಲ್ಲಿ ಅಷ್ಟೇ ಎತ್ತರ ಸ್ಥಾನದಲ್ಲಿ ನೀರು, ಹವರಾ ಬ್ರಿಡ್ಜ್ ನೀರು ಒಳಗಿರುತ್ತೆ. ಅಂಥ ನೀರು ಉತ್ಪತ್ತಿ ಆಗ್ತಕ್ಕಂಥ ಸಮಯ ಇನ್ನೇನು ಬಂದೇ ಬಿಡ್ತು. ಅದಕ್ಕೆ ಹೇಳೋದು, ಈ ಮೇ ತಿಂಗಳಿಂದ ಜುಲೈ ಒಳಭಾಗದಲ್ಲಿ ಆಗ್ತಕ್ಕಂಥ ಅನಾಹುತಗಳಿಗೆ ಶನಿ 1.5 ತಿಂಗಳ ಕಾಲದಲ್ಲಿ ಯಾವತ್ತು ವಕ್ರ ತ್ಯಾಗವನ್ನು ಮಾಡ್ತಿರೋ ನೀವೆಲ್ಲ ಹುಷಾರಾಗಿರಬೇಕು. ಫೈನಾನ್ಷಿಯಲಿ ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ನೋಡ್ಕೊಳ್ತಕ್ಕಂಥ ವಿಚಾರ, ಮನೆ ಪರಿಸ್ಥಿತಿ ಅಂದರೆ ಸ್ಥಾನ ಪಲಟನ ವಿಚಾರ, ಅದೇ ರೀತಿಯಾಗಿ ದುಡ್ಡುಗಳು ಎಲ್ಲೆಲ್ಲಿ ಕೊಟ್ಟಿದ್ದೀರೋ, ಎಲ್ಲೆಲ್ಲಿ ಬ್ಲಾಕ್ ಆಗಿದೆಯೋ ಅದೆಲ್ಲ ಓಪನ್ ಆಗುತ್ತೆ. ಅದೇ ರೀತಿ ಯಾರ್ಯಾರು ದುಡ್ಡನ್ನು ಜಾಸ್ತಿ ಇನ್ವೆಸ್ಟ್ ಮಾಡ್ತಿರೋ ಹಳ್ಳಕ್ಕೆ ಬೀಳೋದು ಗ್ಯಾರಂಟಿ. ದುರಹಂಕಾರ ಪಟ್ಟು ಮೇಲ್ಭಾಗದಲ್ಲಿದ್ದಿರೋ, ಎತ್ತರ ಸ್ಥಾನಕ್ಕೆ ಹೋಗಿದ್ರೋ ಅವರೆಲ್ಲರಿಗೂ ಇವತ್ತಿನ ದಿವಸ ಪಾಠ ಕಲಿಸೋದು ಗ್ಯಾರಂಟಿ ಶನೇಶ್ವರ. ಇದಕ್ಕೆ ನಾವು ಸಾಕ್ಷಿ ರೂಪವಾಗಿ ಬಂದಿರತಕ್ಕಂಥ ಇಷ್ಟು ವಿಚಾರಗಳನ್ನು ಸ್ಮರಣಮೂರ್ತಿಯಾಗಿ ಮಾಡ್ಕೊಳ್ತಕ್ಕಂಥ ಅವಕಾಶ ಯಾರಿಂದ? ಅದಕ್ಕೆ ಒಂದು ಪರಿಹಾರ ಇದೆ ಅಂದರೆ ರಾಘವೇಂದ್ರ ಸ್ವಾಮಿ. ನೀವು ಮಂತ್ರಾಲಯ ಇನ್ನೇನು ಮುಳುಗೋಗಿದೆ ಅಂತ ಒಂದು ಸರಿ ಅನ್ಕೊಂಡ್ರೆ ಮುಳುಗೋಗಿತ್ತು, ಆಯಿತು, ಬಂದ್ಬಿಟ್ವಿ. ತಿರುಗಿ ಮುಳುಗಲ್ಲ ಅಂತೇನು ಗ್ಯಾರಂಟಿನಾ? ಅಯ್ಯೋ.